ರೈತರ ಮಕ್ಕಳಿಗೆ ಅಲ್ವಾ ಅನ್ಯಾಯ ಆಗೋದಲ್ಲಿ? ಶಿಕ್ಷಕರು ನೀವು ಟೆಪ್ಟೇಷನ್ ಮಾಡ್ತೀರಿ, ಸಂಬಳ ಕೊಡ್ತೀರಿ, ಅದು ನಿಮ್ಮ ಟೀಚರ್ಸ್ ನೇರನ್ನ ಮಾಡ್ಕೊಂತೀರಿ. ಅದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿರೋದಾಗಿ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಾ ಇರೋದು. ನೀವು ಏನು ಸರ್ಕಾರಿ ನಿಯಮಗಳಲ್ಲಿ ಸರ್ಕಾರಿ ಸ್ಕೂಲ್ಗೆ ಕೊಟ್ಟರೆ ಅದು ಅನುದಾನಿತ ಶಾಲಾ ಶಿಕ್ಷಕರಿಗೆ ನೇಮ ಮಾಡಬೇಕು. ನಿಮ್ಗೆ ಆಗಿಲ್ಲ, ನಿಮ್ಮ ಮನದಲ್ಲಿ ಆಗಿಲ್ಲ ಅಂದರೆ ಸರ್ಕಾರನ ನೀವು ಕ್ಲಾರಿಫಿಕೇಶನ್ ಕೇಳಬೇಕಾಗಿತ್ತು. ನೀವು ಕ್ಲಾರಿಫಿಕೇಶನ್ ಮಾಡಿದಿರ. ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥವ್ರನ್ನ ನಾವು ಖಂಡಿಸಿ. ಇವತ್ತು ಟೀಚರ್ ನೀವು ಈ ಸ್ಕೂಲ್ ಕೊಡ್ತೀರಿ, ನಾಳೆ ಇನ್ನೊಂದು ಸ್ಕೂಲ್ ಕೊಡ್ತೀರಿ, ಸಂಬಳ ಕೊಡ್ತೀರಿ, ಅವ್ರು ಉಳಿಸಿ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಹೋರಾಟ, ಅನುದಾನಿತ ಶಾಲೆಗಳ ಉಳಿವಿಗಾಗಿ ಹೋರಾಟ, ಅನುದಾನಿತ ಶಾಲೆ ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ? ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ. ಉಳಿಸಿ ಉಳಿಸಲು ಕ್ರಮ ಕೈಗೊಳ್ಳುವ ನಿರ್ದೇಶಕರಿಗೆ ಧಿಕ್ಕಾರ. ಸರ್ಕಾರಿ ಶಾಲೆಗಳನ್ನು ಉಳಿಸಲು ಕ್ರಮ ಕೈಗೊಳ್ಳುವ ಸರ್ಕಾರಕ್ಕೆ ಧಿಕ್ಕಾರ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022522255ಕ್ಕೆ ಹಿಂದೆ ಕರೆ ಮಾಡಿ. ಅನುದಾನಿತ ಶಾಲಾ ಶಿಕ್ಷಕರನ್ನ ಮಕ್ಕಳಿಗೆ ತೊಂದರೆ ಆಗ್ತಿದಂಗೆ ಮಾಡಬೇಡಿ ದಯವಿಟ್ಟು. ಮಾಡಿದ್ರೆ ನಾವು ಈಗಲೂ ಸ್ಪಷ್ಟವಾಗಿ ಮೀಡಿಯಾ ಮುಖಾಂತರ ಹೇಳ್ತೀವಿ, ಮಕ್ಕಳ ಸಮೇತ ಪೇರೆಂಟ್ಸ್ ಸಮೇತ ನಿಮ್ಮ ಕಚೇರಿ ಮಾಡಬಾರ್ದು. ಎಲ್ಲ ಬಿಒಗಳಿಗೂ ನೀವು ಡೈರೆಕ್ಷನ್ಸ್ ಕೊಡಬೇಕು. ಮೇಡಮ್ MLA MLC ಕೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಹೌಸಲ್ಲಿ ಏನು ಮಾತಾಡಿಸ್ಬೇಕು ಕಮಿಷನರ್. ಕೋಲಾರ ಉಪನಿರ್ದೇಶಕರ ಕಚೇರಿ, ಶಿಕ್ಷಣ ಇಲಾಖೆ ಕಚೇರಿ ಮುಂದ್ಗಡೆ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳು ಉಳಿಬೇಕು. ಇವತ್ತು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ 10 ಜನಕ್ಕೆ ಒಬ್ಬ ಶಿಕ್ಷಕರು, 11-12 ಜನಕ್ಕೆ ಇಬ್ಬರು ಶಿಕ್ಷಕರನ್ನ ನೇಮಕ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಅನುದಾನಿತ ಶಾಲೆಗಳಲ್ಲಿ 40 ಜನಕ್ಕೆ ಒಬ್ಬ ಶಿಕ್ಷಕರು, 80 ಜನಕ್ಕೆ ಇಬ್ಬರು ಶಿಕ್ಷಕರನ್ನ ನೇಮಕ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಖಂಡಿಸಿ, ಇವತ್ತು ಆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದಿಲ್ವಾ, ಆ ನಿಯಮನ ಅವ್ರಿಗೂ ಕೂಡ ಅಳವಡಿಸಬೇಕು ಅಂತೇಳಿ ಮೊದಲನೇ ಬೇಡಿಕೆಯನ್ನ ನಾವು ಅವ್ರ ಹತ್ರ ಇಡ್ತಾ ಇದ್ದೀವಿ. ಇವತ್ತು ಸರ್ಕಾರಿ ಶಾಲೆಗಳು 180 ಶಾಲೆ ಇವತ್ತು ಮುಚ್ತಾ ಇದ್ದಾವೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಂತೇಳಿ ಏನು ನಮಗೆ ಮಾಹಿತಿ ಬಂದಿದೆ. ಆ ಮಾಹಿತಿ ಸರಿ ಇದೆಯಾ ತಪ್ಪಿದೆಯೋ ನೀವು ಹೇಳಿ ಅನ್ನೋದನ್ನ ನಾವು ನಮ್ಮ ಉಪನಿರ್ದೇಶಕರನ್ನ ಕೇಳಿದ್ದೀವಿ. ಕೆಲವು ಕಡೆ ಮಕ್ಕಳ ಸಂಖ್ಯೆ ಕಡಿಮೆ ಇಲ್ದಿದ್ದ ಕಡೆ ನಾವು ಮುಚ್ತಾ ಇದೀವಿ ಅಂದ್ರೆ ಯಾವುದೇ ಕಾರಣಕ್ಕೆ ಮುಚ್ಚಬಾರದು. ಇವತ್ತು ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹೋಗದೆ ಇವತ್ತು ಉದ್ಯೋಗಗಳನ್ನ ಮಾಡದೆ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋದಕ್ಕೆ ಕಾರಣ ಆಗ್ತಾ ಇದ್ದಾವೆ. ನಾವು ಬಹಳ ಸ್ಪಷ್ಟಪಡಿಸ್ತಾ ಇದ್ದೀವಿ, ನಾವು ಖಾಸಗಿ ಶಾಲೆಗಳ ವಿರೋಧಿಗಳಲ್ಲ, ನೀವು ಖಾಸಗಿ ಶಾಲೆಗಳ ವಿರೋಧಿಗಳಲ್ಲ ನಾವು ಅಂತ ಪದೇ ಹೇಳಿ, ನೀವು ಖಾಸಗಿ ಶಾಲೆಗಳಿಗೆ ನೀವು LKG UKGಯನ್ನ ಅನುಮತಿ ಕೊಡ್ತೀರಿ, ಆದ್ರೆ ಸರ್ಕಾರಿ ಶಾಲೆಗಳಿಗೆ ನೀವು LKG UKGಯನ್ನ ಅನುಮತಿ ಕೊಡಲ್ಲ. ನಮ್ಮ ಏನು 8 ವರ್ಷದ ನಿರಂತರ ಹೋರಾಟದಿಂದ ಇವತ್ತು ದ್ವಿಭಾಷಾ ನೀತಿಯಲ್ಲಿ KPSC ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ನೀವು ಏನು ದ್ವಿಭಾಷಾ ಭಾಷೆಯಲ್ಲಿ ಮಾಧ್ಯಮ ಮಾಡ್ತಾ ಇರ್ತಕ್ಕಂಥದನ್ನ ನಾವು ಸರ್ಕಾರಕ್ಕೆ ಅಭಿನಂದನೆಗಳನ್ನ ಇದೇ ಸಂದರ್ಭದಲ್ಲಿ ಸಲ್ಲಿಸ್ತೀವಿ. ಆದ್ರೆ ನಮ್ಮ ಒತ್ತಾಯ ಏನಂತಂದ್ರೆ ಪ್ರತಿ ಹಳ್ಳಿ, ಪ್ರತಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ಏನು ಸರ್ಕಾರಿ ಶಾಲೆಗಳು ಏನಿದ್ದಾವೆ ಆ ಶಾಲೆಗಳಲ್ಲಿ ನೀವು LKG UKGಯನ್ನ ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡಿ ದ್ವಿಭಾಷಾ ನೀತಿಯಲ್ಲಿ ಮಾಡಿದ್ದೆ ಆದ್ರೆ ಬಹಳಷ್ಟು ರೈತರಿಗೆ ಅನುಕೂಲ ಆಗ್ತದೆ. ಇವತ್ತು ನಮ್ಮ ಒತ್ತಾಯ ಬಹಳಷ್ಟು ಇದೆ. ರೈತರು ಬೆಳೆದಂತ ಬೆಳೆಗಳಿಗೆ ಬೆಲೆ ಇಲ್ಲ. ಇವತ್ತು ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಇಲ್ಲ. ಈ ಅನ್ಯಾಯನ ಸರಿಪಡಿಸೋದು ಯಾರು? ಈ ಅನ್ಯಾಯಕ್ಕೆ ಹೊಣೆ ಯಾರು? ಸರ್ಕಾರನ ಅಥವಾ ಅಧಿಕಾರಿಗಳ ಅಥವಾ ಶಿಕ್ಷಕರ? ಇವತ್ತು ಈ ಒಂದು ಪ್ರಶ್ನೆ ಗೊಂದಲವಾಗಿ ಮೂಡಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಉತ್ತರನ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡಬೇಕು. ಇವತ್ತು ಅನುದಾನಿತ ಶಾಲಾ ವಿದ್ಯಾರ್ಥಿಗಳಿಗೆ ಕೂಡ 10 ಜನಕ್ಕೆ ಒಬ್ಬ ಶಿಕ್ಷಕರನ್ನ 12ಕ್ಕೆ 11ಕ್ಕೆ ಒಬ್ಬ ಶಿಕ್ಷಕರನ್ನ ನೇಮಕ ಮಾಡೋದನ್ನ ಮಾಡಬೇಕು. ಅದು ಬಿಟ್ಟು 40 ಜನಕ್ಕೆ ಒಬ್ರು, 30 ಜನಕ್ಕೆ ಒಬ್ರು ಅಥವಾ 80 ಜನಕ್ಕೆ ಇಬ್ಬರನ್ನ ಮಾಡೋದನ್ನ ಕೈ ಬಿಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ.